ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ ಧಾಮದ ಪ್ರಮುಖ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಮೇಲೆ ತಾವು ತಮ್ಮ ವಿರೋಧಿಗಳಿಗೆ ಬೆದರಿಕೆ ಹಾಕ್ತಾರೆ ಅನ್ನೋ ಆರೋಪವಿದೆ. ಶಾಸ್ತ್ರಿಗಳೇ, ನಮಗೆ ಗೊತ್ತಿರೋ ಹಾಗೆ ನೀವು ವಿರೋಧಿಗಳಿಗೆ ಧಮಕಿಯನ್ನ ಹಾಕ್ತಾ ಇದ್ರಿ. ಆದ್ರೆ ಇತ್ತೀಚೆಗೆ ನಿಮ್ಗೂ ಕೂಡ ಧಮಕಿಗಳು ಬರ್ತಾ ಇದೆಯಂತೆ. ನಿಮ್ಗೂ ಕೆಲವರು ಜೀವ ಕಾಪಾತಿದೆ ಅಂತ ಹೇಳ್ತಾರಂತೆ. ಖಂಡಿತವಾಗ್ಲೂ ಈ ವಿಚಾರ ನಮ್ಗೇನು ಹೊಸದಲ್ಲ. ಯಾವಾಗ ಭಾರತದಲ್ಲಿ ಸನಾತನದ ಪರವಾಗಿ ಮಾತಾಡ್ತಾರೋ ಅವ್ರಿಗೆಲ್ಲ ಕಟ್ಟಿಟ್ಟು ಬುತ್ತಿ. ಅವ್ರನ್ನ ಓಡಿಸೋದಕ್ಕಿರ್ಬೋದು ಅಥವಾ ಈ ತರ ಮಾಡ್ತಾ ಇರೋ ಕೆಲಸದಿಂದ ಅವ್ರನ್ನ ತಡೆಯೋದಕ್ಕಿರ್ಬೋದು, ಎಂತ ಷಡ್ಯಂತರ ಬೇಕಾದ್ರೂ ಮಾಡ್ತಾರೆ. ಇದನ್ನೆಲ್ಲ ಮಾಡೋದಕ್ಕಿರ್ಬೋದು ಅಥವಾ ಮಾಡಿಸೋದಕ್ಕೆ ಬಹಳಷ್ಟು ಜನರು ಖಂಡಿತವಾಗ್ಲೂ ಇದ್ದಾರೆ. ಆದ್ರೆ ಸೀತಾರಾಮ ನಮ್ ಜೊತೆನಲ್ಲಿರ್ಬೇಕಾದ್ರೆ ಅದ್ಯಾವುದು ಕೆಲಸ ನಡೆಯೋದಿಲ್ಲ. ಇನ್ನು ಧಮ್ಕಿ ವಿಚಾರಕ್ಕೆ ಬರೋದಾದ್ರೆ, ನಾವು ನಮ್ಮ ಸಾಧು ಪರಂಪರೆಯಲ್ಲಿ ಯಾವತ್ತಿಗೂ ಯಾರಿಗೂ ಧಮ್ಕಿ ಕೊಡುವಂತ ಕೆಲಸ ಮಾಡೋದಿಲ್ಲ. ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಕಾಯ್ದೆ ಪಾಲಿಸಿದ್ರೆ ಲಾಭ ಸಿಗುತ್ತೆ ಅಂತ. ನಿಮಗೆ ಸುರಕ್ಷೆ ಅನ್ನೋದು ಪ್ರಾಪ್ತಿಯಾಗಬೇಕು ಅಂತ ನಿಮ್ಮ ಭಕ್ತರೇನಿದ್ದಾರೆ ಜಂತರ್ ಮಂತರ್ನಲ್ಲಿ ಒಂದು ಪ್ರದರ್ಶನವನ್ನ ಮಾಡ್ತಾರೆ. ಆ ವಿಡಿಯೋ ನಾನು ನೋಡಿದ್ದೀನಿ. ಆ ಜನರು ಭಾಗೇಶ್ವರ ಧಾಮದ ಹೆಸರಲ್ಲಿ ಅಲ್ಲಿ ಪ್ರದರ್ಶನೆ ಮಾಡ್ತಿದ್ರಲ್ಲ, ಅವ್ರು ಹೇಳ್ತಿದ್ರು, ಈಗ ಚಾಕುನ ಬಿಡಿ, ಕತ್ತಿಗಳನ್ನ ಹಿಡ್ಕೊಳ್ಳಿ, ಈಗ ಇಂಥವ್ರಿಗೆ ಗುಂಡು ಹಾರಿಸಿ. ಅಲ್ಲ, ಜನ ತುಂಬಾನೇ ಹಿಂಸಾತ್ಮಕ ಭಾಷೆಯನ್ನ ಬಳಸ್ತಾ ಈ ಮಾತಿಗೆ ಖಂಡಿತವಾಗ್ಲೂ ನಮ್ಮ ಸಹಮತ ಇಲ್ಲ. ಮತ್ತಿದನ್ನ ಆಡ್ದವ್ರಿಗೆ ನೀವು ಮಾಡಿದ್ದು ಸರಿ ಅಂತಾನೂ ನಾವು ಹೇಳೋದಿಲ್ಲ. ಯಾಕೆಂದ್ರೆ ನಾವು ಖುದ್ದಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಗೆ ಒಂದ್ ವಿಚಾರ ನೆನಪಿರ್ಲಿ, ಸನಾತನ ಧರ್ಮ ಎಂಥದ್ದು ಅಂದ್ರೆ ಅದು ಬೋಧಿಸೋದು ಬರೀ ಅಹಿಂಸೆಯನ್ನ ಮಾತ್ರ. ನಾವು ಹಿಂಸೆಯ ಪಕ್ಷದವರಲ್ಲ. ಹಿಂದೂ ಅನ್ನೋ ಪದದ ಅರ್ಥನೇ ಅದನ್ನ ಹೇಳುತ್ತೆ, ಹಿಂಸೆಯನ್ನ ದೂರ ಇಡು ಅಂತ. ಆದ್ರೆ ನೀವು ಅದಕ್ಕೇನು ರಿಯಾಕ್ಟೇ ಮಾಡ್ಲಿಲ್ಲ. ಅವರು ನಿಮ್ಮ ಸ್ಪೋಕ್ಸ್ ಪರ್ಸನ್ ಆಗಿದ್ರು. ಅವ್ರು ಹೇಳಿದ್ದೇನಂದ್ರೆ, ಅಯ್ಯೋ ಎಲ್ರೂ ಸಾಯ್ಬೇಕು, ಆ ರೀತಿ ನೀವೆಲ್ಲ ಯಾವಾಗ ಹೊಡಿತೀರಾ, ಇಸಾಯಿಗಳಿಗೆ ಮುಸಲ್ಮಾನರಿಗೆ ಯಾವಾಗ ಹೊಡಿತೀರಾ ಅಂತ. ಇಲ್ಲ, ಅವ್ರು ಆಡ್ದಂತಹ ಮಾತು ತಪ್ಪಿದೆ. ಎಲ್ರಿಗೂ ಬದುಕುವಂತ ಹಕ್ಕಿದೆ, ಅಧಿಕಾರ ಇದೆ. ನಮಗೆ ಅವ್ರು ಆಡ್ದಂತ ಮಾತಿನ ಬಗ್ಗೆ ಮಾಹಿತಿ ಇಲ್ಲ, ಅವ್ರು ಆಡಿದ ಮಾತಿಗೆ ಸಹಮತನೂ ಇಲ್ಲ. ಈಗ ನೀವು ಮಾಹಿತಿ ಕೊಟ್ಟಿದ್ದೀನಲ್ಲ, ಬೇಕಾದ್ರೆ ವಿಡಿಯೋನು ಕಳಿಸ್ತೀನಿ, ನೀವೇ ಖುದ್ದಾಗಿ ಅದನ್ನ ನೋಡ್ಕೊಳ್ಳಿ. ಆಯ್ತು, ನಾವು ಖಂಡಿತವಾಗ್ಲೂ ಹೇಳ್ತೀವಿ, ಕಳಿಸ್ಕೊಡಿ, ನೋಡ್ತೀನಿ ನಾನು. ನಾವು ಯಾವುದೇ ಪಕ್ಷದವರಲ್ಲ. ನಾವು ಭಾರತದಲ್ಲಿ ತುಂಬಾ ಪ್ರೇಮದಿಂದ ಮತ್ತು ಅಹಿಂಸೆಯ ಒಂದು ರೂಪದಿಂದ ನಾವಿಲ್ಲಿ ಬಾಳ್ಬೇಕು ಅಂತ ಇದೀವಿ. ಅದಕ್ಕೋಸ್ಕರನೇ ನಾವಿದನ್ನ ಹಿಂದೂ ರಾಷ್ಟ್ರ ಅಂತೀವಿ. ಎಷ್ಟು ಕಲ್ಲು ಮನ್ಸ್ನವ್ರು ನೀವು ಬಂದ್ರೆ, ನೀವೇ ಖುದ್ದಾಗಿ ಒಂದ್ಸಲ ಹೇಳಿದ್ರಿ, ಇನ್ನು ಮುಂದೆ ಹಿಂದೂಗಳು ಆಯುಧಗಳನ್ನ ಮಾಲೆನೂ ಇರ್ಲಿ, ಆಯುಧನೂ ಇರ್ಲಿ. ಅದಂತೂ ನಮ್ಮ ದೇವಿ ದೇವತೆಗಳಲ್ಲಿ ಕೂಡ ಇದೆ. ಪ್ರತಿಯೊಬ್ಬ ದೇವಿ ದೇವತೆಗಳೆಲ್ಲ ಕೈಯಲ್ಲಿ ಕೂಡ ಆಯುಧ ಇದೆ, ತ್ರಿಶೂಲ ಇದೆ. ಅದರಿಂದ ಏನಾದ್ರೂ ಆಪತ್ತಿದೆ ಅಂತನಾ, ಏನಾದ್ರೂ ತೊಂದರೆ ಅಂತನಾ? ನಮ್ಮ ಸುರಕ್ಷತೆ ನಮಗೆ ಮುಖ್ಯ. ಭಾರತೀಯ ಸಂವಿಧಾನದಲ್ಲಿ ಕೂಡ ಅದಕ್ಕೆ ಲೈಸೆನ್ಸ್ ಅಂತ ಹೇಳಿ ಒಂದು ಕೊಡ್ತಾರಲ್ವಾ, ಅದನ್ನು ತೆಗೆದಾಕ್ಬಿಡಿ. ಹಾಗಾದ್ರೆ ಆ ಆಯುಧ ಕೊಡುವಂತ ಲೈಸೆನ್ಸ್ ಏನಿದೆ ಅದೇನಕ್ಕೆ ಅಂದ್ರೆ ಆತ್ಮರಕ್ಷಣೆಗೆ. ನಾವು ಕೂಡ ಆತ್ಮರಕ್ಷಣೆಗೋಸ್ಕರನೇ ಇಟ್ಕೊಂಡಿರೋದು. ಬಂದೂಕ್ ತಗೊಳ್ಳೋಷ್ಟು ದುಡ್ಡು ಇಲ್ವಲ್ಲ, ಬಡವರಲ್ವಾ, ಅದಕ್ಕೋಸ್ಕರ ಅಷ್ಟೇನೆ. ನೋಡಿ, ನೀವು ಈ ತರ ಮಾತಾಡ್ತಿರಲ್ಲ, ಆಗ ಇಲ್ಲಿ ಪ್ರಶ್ನೆ ಹುಟ್ಟೋದೇನಂದ್ರೆ, ನಿಮ್ಮ ರಕ್ಷಣೆಗಾಗಿ ಟ್ಯಾಕ್ಸ್ ಪೇಯರ್ ಯಾಕೆ ಕಾಸು ಕೊಡ್ಬೇಕು ಅಂತ, ಜನರು ಯಾಕೆ ಕಾಸು ಕೊಡ್ಬೇಕು? ಅದು ಈ ರೀತಿ ಮಾತಾಡುವಾಗ ಆಯುಧ ಹಿಡ್ಕೊಳ್ಳಿ ಅಂತೀರಾ, ಬಂದೂಕ್ ಹಿಡ್ಕೊಳ್ಳಿ ಅಂತೀರಾ, ಗುಂಡಿನ ಬಗ್ಗೆ ಮಾತಾಡ್ತೀರಾ, ಧಮ್ಕಿ ಬಂದೇ ಬರುತ್ತೆ. ಬರುತ್ತೆ. ಆದ್ರೆ ನಾವ್ ಯಾವತ್ತು ಬಂದೂಕಿನ ಬಗ್ಗೆ ಮಾತಾಡಿಲ್ವಲ್ಲ, ಮಾಲೆ ಹಾಗೂ ಆಯುಧದ ಬಗ್ಗೆ ಮಾತಾಡಿದೀವಿ ಅಷ್ಟೇ. ಮತ್ತದು ಸುರಕ್ಷತೆಗೋಸ್ಕರ. ಭಾರತದ ಪ್ರತಿಯೊಬ್ಬ ನಾಗರಿಕನ ಸುರಕ್ಷತೆಯ ಜವಾಬ್ದಾರಿ ಭಾರತದ ಸರ್ಕಾರದ್ದಾಗಿರುತ್ತೆ. ಮತ್ತೆ ನಮಗಂತೂ ಖಂಡಿತವಾಗ್ಲೂ ಭಾರತದ ಸರ್ಕಾರದ ಮೇಲೆ ನಂಬಿಕೆ ಇದೆ. ಈಗಿರುವ ಸರ್ಕಾರದ ಮೇಲೂ ನಂಬಿಕೆ ಇದೆ. ಸಾಧು ಸಂತಿಕೆ ತುಮರಕುವಾರೆ, ಅಸುರನಿ ಕಂದನ ರಾಮದುಲಾರೆ, ಇದು ನಾವಿಟ್ಕೊಂಡಿರುವಂತಹ ಭರವಸೆ. ನಮ್ಮ ಪ್ರೀತಿ ನಮ್ಮ ಹನುಮಂತ ದೇವ್ರ ಮೇಲೆ. ಮತ್ತೆ ಇದು ಧಮ್ಕಿ ಖಂಡಿತ ಅಲ್ಲ. ಪ್ರತಿ ಸರ್ತಿ ಏನ್ ಸಾಯೋದಿಲ್ಲ, ಜೀವನದಲ್ಲಿ ಒಂದೇ ಸಲ ಸಾಯೋದು. ನಮ್ಗೇನ್ ಭಯ ಇಲ್ಲ. ಎಲ್ಲಿವರೆಗೂ ಬದುಕ್ತೀವಿ. ಪ್ರಾಣ ಹೊರಟೋದ್ರೆ ಹೋಗ್ಲಿ ಬಿಡಿ. ಸನಾತನದ ಚರ್ಚೆ ಇರ್ಬೋದು, ರಾಮನನ್ನ ಪ್ರತಿ ಮನೆಗೆ ತಲುಪಿಸುವಂತಹ ಚರ್ಚೆ ಇರ್ಬೋದು, ನಾವು ನಿಲ್ಸೋದಿಲ್ಲ. ಅದ್ ಏನಾದ್ರೂ ಆಗ್ಲಿ ಅಂತ ನಾವು ಹೇಳ್ತಾ ಇದೀವಿ. ಏನೋ ಒಂದು ಒಟ್ನಲ್ಲಿ ಭಯ ಇದೆ. ನೀವು ಹೇಳ್ತೀರಿ, ನಾನು ಈಗ ಬುಲ್ಡೋಸರ್ನ ಖರೀದಿ ಮಾಡ್ತೀನಿ, ಹಿಂದೂಗಳೇ ಎಲ್ಲ ಒಟ್ಟಾಗಿ ಕಲ್ಲು ಎಸೆಯೋರ್ ಮೇಲೆ ಬುಲ್ಡೋಸರ್ನ ಓಡಿಸಿ ಅಂತೀರಿ. ಇದು ಕೂಡ ನಾವು ಅಹಿಂಸೆಯ ಬಗ್ಗೆ ಮಾತಾಡಿರೋಂಥದ್ದು, ಅಹಿಂಸಾತ್ಮಕ ಮಾರ್ಗವಾಗಿ. ಬುಲ್ಡೋಸರ್ ಯಾವಾಗ ಅಹಿಂಸಾತ್ಮಕ ಮಾರ್ಗ ಆಯ್ತು? ಕನಿಷ್ಠ ಪಕ್ಷ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಸಹಾಯ ಮಾಡುತ್ತೆ. ನಾವು ಹೇಳಿದ್ದೇನಂದ್ರೆ, ರಾಮನ ಯಾತ್ರೆ ಮೇಲೆ ಯಾರಾದ್ರೂ ಕಲ್ಲನ್ನ ಎಸೆಯುವಂತ ಯೋಚನೆ ಮಾಡಿದ್ರೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬುಲ್ಡೋಸರ್ ತಗೊಳ್ಳಿ ಅಂತ. ಅಕಸ್ಮಾತ್ ಇದರಿಂದ ಯಾರಿಗಾದ್ರೂ ಬೇಜಾರಾಗಿದೆ, ಮನ್ಸಿಗೆ ನೋವಾಗಿದೆ ಅಂತಂದ್ರೆ ನೀವು ಕ್ರೇನನ್ನ ಖರೀದಿ ಮಾಡ್ಕೊಳ್ಳಿ, ನಮ್ಗೇನು ಬೇಜಾರಿಲ್ವಲ್ಲ, ನಾವ್ ಯಾರನ್ನ ತಡಿತಾನೂ ಇಲ್ವಲ್ಲ. ನೋಡಿ, ಮೊದ್ಲಿಗೆ ನಮ್ಮ ಹತ್ರ ಬುಲ್ಡೋಸರ್ ತಗೊಳ್ಳೋಷ್ಟು ಹಣ ಅಂತೂ ಇಲ್ಲ. ಆದ್ರೆ ಅಕಸ್ಮಾತ್ ಆಗಿ ನಿಮ್ಮಂತವ್ರು ಏನಾದ್ರೂ ಸಹಾಯ ಮಾಡಿದ್ರೆ ಖಂಡಿತ ಈ ತರ ಡೈಲಾಗ್ ಹೊಡೆಯೋದು ಚೆನ್ನಾಗಿರುತ್ತೆ. ಡೈಲಾಗ್ ಅಲ್ಲ, ಇದು ಇಷ್ಟ ಆಗುತ್ತೆ. ಗುರುವಿನ ಪರಂಪರೆಗೆ ಅನುಸಾರವಾಗಿ ನಾವು ಒಂದು ಮಾತು ಹೇಳ್ತಿದೀವಿ ಅಷ್ಟೇ, ಜನರನ್ನ ಎಬ್ಬಿಸ್ತಾ ಇದೀವಿ ಅಷ್ಟೇ. ಎಂತ ಗುರುಗಳು? ಇವರ ಪರಂಪರೆಯಲ್ಲಿ ಕೆಲವು ಸಲ ಆಯುಧ, ಕೆಲವು ಸಲ ಬುಲ್ಡೋಸರ್ ಅಂತಾರಲ್ಲ, ಇದು ಯಾವ ರೀತಿ ಅಹಿಂಸಾತ್ಮಕ ಮಾರ್ಗ? ಋಷಿಗಳ ಪರಂಪರೆ.
ಇದು ಭಗವಂತ ರಾಮನ ಪರಂಪರೆಯಾಗಿದೆ. ಭಗವಂತ ರಾಮನ ಬುಲ್ಡೋಸರ್ ಇತ್ತಾ? ಭಗವಂತ ರಾಮ ಧನಸ್ಸನ್ನು ಉಪಯೋಗಿಸ್ತಾ ಇದ್ದ. ಈಗ ಟೆಕ್ನಾಲಜಿ ಜಾಸ್ತಿ ಆಗಿದೆ, ನಾವು ಕೂಡ ಟೆಕ್ನಾಲಜಿಯನ್ನ ಬಳಸ್ಕೊಳ್ತಾ ಇದೀವಿ. ಪರಿವರ್ತನೆ ಪ್ರಕೃತಿಯ ನಿಯಮ. ಏನ್ ಮಾಡ್ತೀರಾ ಬುಲ್ಡೋಸರ್ ಇಂದ? ಆತ್ಮರಕ್ಷಣೆ. ಮನೆಯಿಂದ ಹೊರಗಡೆ ನಿಲ್ಸಿರ್ತೀವಿ, ನೋಡಪ್ಪ ನೀನ್ ಬಂದ್ರೆ ನೋಡಿ ಇದಾಗತ್ತೆ ಅಂತ. ನೋಡಿ, ಬಂದೂಕು ನಮ್ಮ ಸೈನಿಕರ ಹತ್ರ ಇರುತ್ತೆ, ಆದ್ರೆ ಅವ್ರು ಬಳಸೋದು ಯಾವಾಗ ತುಂಬಾ ಕಡಿಮೆ ಸಲ ಬಳಸ್ತಾರೆ ಅಲ್ವಾ? ಅದು ಬರೀ ತೋರ್ಸೋದಕ್ಕಷ್ಟೇ. ನೋಡಪ್ಪ ನಮ್ಮ ಹತ್ರ ಇದೆ ಅಂತ ಮಾತಾಡ್ತಿದಿರಲ್ಲ. ಅಂದ್ರೆ ಸೈನಿಕರ ಹತ್ರನೂ ಬಂದೂಕಿರುತ್ತೆ, ಬಾರ್ಡ್ರಲ್ಲಿ ರಕ್ಷಣೆ ಮಾಡ್ತಾರಲ್ಲ ಅವ್ರ ಹತ್ರ ಬಂದೂಕಿರುತ್ತೆ, ನಮ್ಮ ಹತ್ರ ಯಾಕಿರಲ್ಲ ಅಂತ. ಈ ತರ ಮಾತುಗಳನ್ನ ನಾನು ಯಾರ ಬಾಯಿಂದ ಕೇಳಿದೆ ಗೊತ್ತಾ? ತುಂಬಾ ವರ್ಷಗಳ ಹಿಂದೆ ಭಿಂಡ್ರಾನ್ ವಾಳೆ ಅವ್ರ ಬಾಯಲ್ಲಿ. ಅವ್ರು ಯಾರು? ನನ್ಗವ್ರು ಯಾರೋ ಗೊತ್ತಿಲ್ಲ. ಪಂಜಾಬ್ನಲ್ಲಿ ಆತಂಕವಾದಿಗಳು ಏನಿದ್ರು ಅವ್ರಿಗೆ ಸಿಂಬಲ್ ಆಗಿದ್ರು. ಇಲ್ಲ, ನಾವ್ ಯಾವತ್ತು ಬಂದೂಕಿನ ಬಗ್ಗೆ ಮಾತಾಡ್ಲಿಲ್ವಲ್ಲ, ಬುಲ್ಡೋಸರ್ ಬಗ್ಗೆ ಹೇಳಿದ್ದು. ಅವ್ರಿಗೆ ಒಂದು ಪ್ರಶ್ನೆನ ಕೇಳಿದ್ದೆ. ಅವ್ರು ಬುಲ್ಡೋಸರ್ ಇಟ್ಟಿದ್ರಾ? ನನ್ ಮಾತನ್ನ ಕೇಳಿ, ಇದು ಅಷ್ಟು ತಮಾಷೆ ಪ್ರಶ್ನೆ ಅಲ್ಲ. ನಾನು ಅವ್ರಿಗೆ ಒಂದು ಪ್ರಶ್ನೆನ ಕೇಳಿದ್ದೆ. ಅವರ ಬೇಸರ ಏನಿತ್ತು ಅಂತಂದ್ರೆ ಅವ್ರು ಹಿಂದೂ ಆಗಿ ಯಜ್ಞಗಳಲ್ಲಿ ಕಾವಿ ಹಾಕೋತಾರೆ ಅಂತ. ಹಾಗೆ ಸಿಖ್ ಜನರಿಗೆ ಸ್ವಾರ್ಥದಿಂದ ಹೋಗೋದಕ್ಕೆ ಯಾಕಾಗಲ್ಲ ಅಂತ. ಅದಕ್ಕೆ ನಾನು ಹೇಳ್ದೆ ಯಜ್ಞಗಳಲ್ಲೂ ಕೂಡ ಏನಾದ್ರೂ ಆಗುತ್ತೆ ಅಂತ. ಅದಕ್ಕವರು ಇಲ್ಲ, ಹೇಗಾದ್ರೂ ಹೊಡಿಬೋದು ಅಂತ ಅಂದ್ರು. ನೀವು ಇಲ್ಲಿ ಬಂದೂಕಿನ ಬಗ್ಗೆ ಮಾತಾಡ್ತಿದ್ದೀರಾ, ಅವರು ಕೂಡ ಅದನ್ನೇ ಹೇಳಿದ್ರು. ಏನಂದ್ರೆ ಸೈನಿಕರ ಕೈಯಲ್ಲೂ ಕೂಡ ಬಂದೂಕಿರುತ್ತೆ, ಅದು ಆತ್ಮರಕ್ಷಣೆಗೋಸ್ಕರ ಅಂತ. ನೋಡಿ, ಈ ತರ ಮಾತುಗಳನ್ನ ಯಾರು ಗುರು ಪರಂಪರೆಯವರಾಗಿರ್ತಾರೋ ಅವರು ಆಡಬಾರ್ದು. ನಿಮ್ಮ ದೃಷ್ಟಿನಲ್ಲಿ ಆ ರೀತಿ ಅನ್ನಿಸ್ಬೋದು, ಆದ್ರೆ ನಮ್ಗನ್ಸುತ್ತೆ ಅದು ಆತ್ಮರಕ್ಷಣೆಗೆ ಅಂತ. ಎಲ್ಲವೂ ಬೇಕಾಗತ್ತೆ, ಆದ್ರೆ ಈಗಂತೂ ಬೇಕೇ ಬೇಕಾಗತ್ತೆ. ಇನ್ನು ಬುಲ್ಡೋಸರ್ ಬಗ್ಗೆ ಮಾತಾಡೋದಾದ್ರೆ, ಬುಲ್ಡೋಸರ್ ಒಂದು ಅಹಿಂಸಾತ್ಮಕ ವಸ್ತು ಮತ್ತೆ ಸಾಧನ ಅಷ್ಟೇ. ನೀವು ಅದನ್ನ ಯಾವ ಮತದ ಜೊತೆ ಜೋಡಿಸ್ತಾ ಇದೀರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಖಂಡಿತವಾಗ್ಲೂ ಸಂಬಂಧ. ಸನಾತನ ಧರ್ಮದ ಮತ ಏನು? ಸನಾತನ ಧರ್ಮದ ಮತ ಏನಂದ್ರೆ ಸತ್ಯ, ಅಹಿಂಸೆ, ದಯೆ, ಕ್ಷಮೆ, ದಾನ, ಜಪ, ತಪ. ಹೊಡಿಬಡಿ ಮಾತೆಲ್ಲ ಆಡೋ ಹಾಗೆ. ವೀರತೆಯ, ಇದು ವೀರತೆಯ ಪ್ರತೀಕ. ಬುಲ್ಡೋಸರಾ? ಬುಲ್ಡೋಸರ್. ಒಂದ್ ಸ್ವಲ್ಪ ಟೀ ತಗೊಂಬನ್ನಿ ಅಣ್ಣ. ಹೌದಾ? ನಮ್ಗೆ ಟೀ ಕುಡಿಯುವಂತ ಅಭ್ಯಾಸ ತುಂಬಾ ಇದೆ. ನೀರು ಮತ್ತೆ ಟೀ ಎರಡು ತಗೊಂಡ್ ಬನ್ನಿ. ಆಯ್ತಾಯ್ತು. ಹಾಗ್ ನೋಡಿದ್ರೆ ಈ ಸಂತರಿಗೆ ಟೀ ಇಷ್ಟ ಆಗೋದಿಲ್ಲ ಅಲ್ವಾ? ಆದ್ರೆ ನಿಮ್ ಬಗ್ಗೆ ನಾನು ಎಷ್ಟು ರಿಸರ್ಚ್ ಮಾಡಿದೇನೋ, ಎಷ್ಟು ನನಗ್ ಗೊತ್ತಿದೆಯೋ, ನಿಮಗ್ ಟೀ ಅಂದ್ರೆ ತುಂಬಾನೇ ಇಷ್ಟ. ಇದು ಸತ್ಯನಾ? ಹೌದು, ಖಂಡಿತವಾಗ್ಲೂ ಇಷ್ಟ. ರಿಸರ್ಚ್. ನಿಮಗ್ ಯಾವ ಟೀ? ಶುಂಠಿ ಹಾಕಿರುವಂತ ಟೀ. ಶುಂಠಿ ಹಾಕಿರುವಂತ ಟೀ ನಮ್ಮ ದೊಡ್ಡ ಗುರುಗಳಿಗೆ ತುಂಬಾನೇ ಇಷ್ಟ. ಈ ಟೀ ಜೊತೆನಲ್ಲಿ ನನ್ಗೊಂದ್ ಸಂಬಂಧ ಇದೆ ನಮ್ಮ ದೊಡ್ಡ ಗುರುಗಳ ಜೊತೆ. ನಾವು ಇಬ್ರು ಅಣ್ಣ ತಮ್ಮಂದ್ರು. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಸೇರಿದ್ರೆ ಒಂದು 10 ಜನ ಅಣ್ಣ ತಮ್ಮಂದ್ರು. ಮತ್ ನಾವು ಯಾವಾಗ್ಲೂ ದೊಡ್ಡ ಗುರುಗಳ ಹತ್ರ ಹೋದ್ರೆ ಹೀಗೆ ಕೈ ಮುಕ್ಕೊಂಡು ಕೂತ್ಕೊಳ್ತಿದ್ವಿ. ದೊಡ್ಡ ಗುರುಗಳು ತುಂಬಾನೇ ದೊಡ್ಡ ಸಿದ್ಧಿ ಪುರುಷರು, ತುಂಬಾ ಕಡಿಮೆ ಮಾತಾಡ್ತಾ ಇದ್ರು, ಮಹಾ ಸಿದ್ಧಿ ಪುರುಷರು. ಅವ್ರು ಕುಡ್ದು ಮಿಕ್ಕಿದಂತಹ ಟೀನ ನಮಗ್ ಕೊಡ್ತಿದ್ರು. ಈ ಒಂದು ಲೋಟ ಏನ್ ನೋಡ್ತಿದ್ದೀರಾ, ಇದರಲ್ಲಿ ಅರ್ಧ ಲೋಟ ಮಾತ್ರ ನಮಗೆ ಅಂತ ಕೊಡ್ತಾ ಇದ್ರು. ನಮ್ಗೆ ನಮ್ ಜೀವನದಲ್ಲಿ ಹೇಗನ್ನಿಸ್ತು ಅಂದ್ರೆ, ನಾವು ಮಾತಾಡೋದಕ್ಕೆ ಅರ್ಹರಾಗಿದ್ದೀವಿ ಅಂದ್ರೆ ಅದಕ್ಕೆ ಈ ಗುರುವಿನ ಪ್ರಸಾದನೇ ಕಾರಣ ಅಂತ. ಮತ್ತು ಇದ್ರ ಜೊತೆನಲ್ಲಿ ಇದ್ರ ಹಿಂದೆ ಇನ್ನೂ ಒಂದು ರಹಸ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿನೂ ಆತನ ಪರಂಪರೆಯನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅವನು ಯಾವುದೇ ಲೆವೆಲ್ಗೆ ಹೋದ್ರೂ ಪರವಾಗಿಲ್ಲ. ಬಹುಶಃ ಇದು ಒಂದು ಸೂತ್ರ ಅಂತ ಅನ್ಸುತ್ತೆ. ಶುರು ಎಲ್ಲಿಂದ ಆಯ್ತು ಅಂದ್ರೆ, ಯಾರ ಜೀವನ ಗುರುವಿನಿಂದ ಶುರುವಾಗಿರುತ್ತೋ ಅವರು ತಮ್ಮ ಮೂಲನ ಮರಿಲೇಬಾರ್ದು. ಅದಕ್ಕೆ ನಾವು ಮರ್ತಿಲ್ಲ. ಅದಕ್ಕೆ ನಮ್ಗಿದ್ ಅನ್ಸುತ್ತೆ ತುಂಬಾನೇ ಒಳ್ಳೆ ಅಭ್ಯಾಸ ಅಂತ. ಟೀ ಅಭ್ಯಾಸ ಒಳ್ಳೇದಲ್ಲ, ದಯವಿಟ್ಟು ಕ್ಷಮಿಸಿ. ಯುವಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಟೀ ಕುಡಿಬೇಡಿ. ನಾವು ನಿಲ್ಸೋದಿಲ್ಲ. ಮತ್ತು ನಮ್ಮ ದೊಡ್ಡ ಗುರುಗಳಂತೂ ಒಂದು ಶ್ಲೋಕ ಕೂಡ ಮಾಡಿದ್ರು. ಹೂ ಅಂದ್ರೆ ಹೇಳ್ತೀನಿ. ಟೀ ಕುರಿತಾದಂತಹ ಒಂದು ಶ್ಲೋಕ ನೀವಂತೂ ಕೇಳಿಸ್ಕೊಂಡಿರಲ್ಲ, ಒಂದ್ಸಲ ಕೇಳಿಸ್ಕೊಳ್ಳಿ. ಕೆಟಲ್ ಗರ್ಭ ಸಂಭೂತೆ ಸಕ್ಕರೆ ಚಾಪುಡಿ ಮಿಶ್ರಿತೆ ಲೋಟದ ಮಧ್ಯೆ ವಿರಾಜಿಸುವವಳೇ ದೇವಿ ಓಂ ಚಾಯ್ ಚಂಡಿಕಾಯ ನಮಃ ನಮಃ. ಮತ್ತೆ ಬರೀ ಇಷ್ಟೇ ಅಲ್ಲ, ಟೀ ಮತ್ತು ಅದರಲ್ಲಿರೋ ಪ್ರೀತಿ ಎರಡು ಮುಖ್ಯ ತುಂಬಾ ಜೀವನದಲ್ಲಿ. ಟೀ ನಮಗ್ ತುಂಬಾನೇ ಮುಖ್ಯ. ಯಾಕೆಂದ್ರೆ ನಾವು ಟೀ ಕುಡ್ದಾಗ್ಲೆಲ್ಲ ನಮ್ಮ ಗುರುಗಳು ನಮಗ್ ನೆನಪಾಗ್ತಾರೆ, ಮತ್ತೆ ಈಶ್ವರನ ನೆನಪಾಗುತ್ತೆ. ಹಾಗಿದ್ದಾಗ ಕೆಟ್ಟ ವಸ್ತುನು ಒಳ್ಳೇದೇ ಅಲ್ವಾ? ಇನ್ನು ಪ್ರೀತಿ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಪ್ರೀತಿ ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಯಾರಿಗೆ ಈಶ್ವರನ ಸಾಕ್ಷಾತ್ಕಾರ ಬೇಕು ಅನ್ಸುತ್ತೋ ಆತ ಜೀವನದಲ್ಲಿ ನಂಬರ್ 1 ಆಗಿರ್ತಾನೆ. ಹಣ ಮತ್ತೆ ಇನ್ನೊಂದು ಬರ್ತಾ ಇರತ್ತೆ, ಹೋಗ್ತಿರತ್ತೆ. ಬೇಕು ಅಂತ ಅನ್ಸಿದ್ದಕ್ಕೆ ರೂಪಾಯಿನ ನಾಣ್ಯದ ರೂಪದಲ್ಲಿ ತಂದ್ರು, ಆಮೇಲೆ ಅದನ್ನ ನೋಟಿನ ರೂಪಕ್ಕೆ ರೂಪಾಂತರಿಸಿದ್ರು. ಬೇಕಾದ್ರೆ ಆ ನೋಟುಗಳನ್ನ ಉಪಯೋಗಿಸ್ಕೊಂಡು ಕೋಟಿಗಳನ್ನ ಮಾಡಬಹುದು, ಬೇಕಾದ್ರೆ ಆ ಕೋಟಿಗಳನ್ನ ಉಪಯೋಗಿಸ್ಕೊಂಡು ಗಾಡಿಗಳನ್ನ ತಗೋಬಹುದು, ಬೇಕಾದ್ರೆ ಆ ಗಾಡಿಗಳನ್ನ ಉಪಯೋಗಿಸ್ಕೊಂಡು ನೀವು ಹೋಟೆಲ್ಗಳಿಗೆ ಹೋಗ್ಬೋದು, ಬೇಕಾದ್ರೆ ಹೋಟೆಲ್ಗಳಿಗೆ ಹೋಗಿ ಬಾಟಲ್ಗಳನ್ನ ತೆಗಿಬಹುದು. ಈ ಬೇಕು ಅನ್ನೋದು ಏನನ್ನೆಲ್ಲ ಮಾಡಿಸುತ್ತಲ್ವಾ?
ಗಾಡಿಗಳನ್ನ ಉಪಯೋಗಿಸ್ಕೊಂಡು ಹೋಟೆಲ್ಗಳಿಗೆ ಹೋಗ್ತಾ ಇರಿ, ಹೋಟೆಲ್ಗಳಿಗೆ ಹೋಗಿ ಬಾಟಲ್ಗಳನ್ನ ತೆಗಿತಾ ಇರಿ. ಈ ಬೇಕು ಅನ್ನೋದು ಏನನ್ನೆಲ್ಲ ಮಾಡುತ್ತೆ, ಮಾಡಿಸುತ್ತೆ. ಬೇಕು ಅನ್ನೋ ಒಂದ್ ಆಸೆ ಇದ್ರೆ ಏನನ್ ಬೇಕಾದ್ರೂ ಮಾಡ್ಬೋದು. ಬೇಕು ಅನ್ಕೊಂಡ್ರೆ ಜೀವನವನ್ನ ರಸಭರಿತ ಕೂಡ ಮಾಡ್ಕೋಬಹುದು. ಒಂದು ಕಾಳು ಅಕ್ಕಿ ಇಲ್ಲಿ ಅಕ್ಷಯವಾದ ಕಥೆನೂ ಇದೆ. ಹರಿಯನ ಪ್ರಾರ್ಥನೆ ಮಾಡಿದಾಗ ಹರ ಕೂಡ ಪ್ರತ್ಯಕ್ಷನಾಗಿದ್ದಾನೆ. ಮತ್ತೆ ನಮ್ಗೆ ಬೇಕಾಗಿರೋದು ಒಂದೇ ವಿಚಾರ, ಅದೇ ವಿಚಾರ ಹನುಮಂತನಿಗೂ ಬೇಕು ಅಂದ್ರೆ ನಮಗ್ ಬೇರೆ ಬೇಡವೇ ಬೇಡ. ಮತ್ತೀಗ ನೀವ್ ಹೇಳ್ಬೇಡಿ ನನ್ಗೆ ನಾನ್ ಡೈಲಾಗ್ ಬಾಜಿ ಅಂತ. ಯಾಕೆ ಅಂದ್ರೆ ನಾವು ಆಪ್ಕಿ ಅದಾಲತ್ನಲ್ಲಿ ಆಡ್ತಿರುವಂತ ಯಾವುದೇ ಮಾತು ಡೈಲಾಗ್ ಅಲ್ಲ. ನಮ್ಮ ಮಾತು ಯುವಕರನ್ನ ಜಾಗೃತಗೊಳಿಸೋದಕ್ಕಾಗಿ ಮತ್ತು ಭಾರತವನ್ನ ಜಾಗೃತಗೊಳಿಸೋದಕ್ಕಾಗಿ. ನಿಮಗೆ ಪ್ರಶ್ನೆ ಕೇಳೋಕ್ಕೂ ಮುಂಚೆ ನಿಮಗೆ ನನ್ನ ಪ್ರಶ್ನೆಗಳು ಗೊತ್ತಾಗ್ಬಿಡುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಹುಶಃ ಈ ಟೀ ನೀವೇನ್ ಕುಡಿತಾ ಇದ್ದೀರಾ, ಇದರಿಂದ ನಿಮ್ಮ ಎನರ್ಜಿ ಇನ್ನೂ ಹೆಚ್ಚಾಗುತ್ತಾ, ಹೇಗೆ ಶಕ್ತಿ ಸಿಗುತ್ತಾ? ಹೆಚ್ಚು ಕಡಿಮೆ ಗುರುವಿನ ನೆನಪಾಗುತ್ತೆ. ಮತ್ತೆ ಹೇಳ್ತೀನಿ ನೋಡಿ, ಮತ್ತೆ ಟೀ ಕುಡಿಯೋದು ಅಷ್ಟೊಂದು ಒಳ್ಳೆ ಅಭ್ಯಾಸ ಅಂತೂ ಅಲ್ಲ. ಟೀ ಹಾನಿಕಾರಕ, ಹಸಿವನ್ನ ಹೊಡೆದಾಕತ್ತೆ. ಯಾಕೆಂದ್ರೆ ನಾವು 24 ಗಂಟೆನಲ್ಲಿ 18 ಗಂಟೆ ಸೇವೆ ಮಾಡ್ತೀವಿ. ಹೆಚ್ಚು ಕಡಿಮೆ 17 ಗಂಟೆ ಪೀಠದ ಮೇಲೆ ಕೂತು ಮಾತಾಡ್ತಾ ಇರ್ತೀವಿ. ಹೊಟ್ಟೆ ಹಸ್ಬಿಟ್ರೆ ನಿದ್ದೆ ಬರುತ್ತೆ. ನಿದ್ರೆನ ದೂರ ಮಾಡುವಂತ ಒಂದು ಉಪಾಯ ಅಂತಂದ್ರೆ ಟೀ ಕುಡಿಯುವಂಥದ್ದು. ಮತ್ತು ಅದರಿಂದ ನಾವು ತುಂಬಾನೇ ಸಮಾಜ ಸೇವೆಯನ್ನ ಮಾಡಬಹುದು. ನಮಗ್ ಹಾಗನ್ಸತ್ತೆ. ಆದ್ರೆ ಡಾಕ್ಟರ್ ಹೇಳ್ತಾರೆ ಇದು ಸರಿಯಾದ ರೀತಿನಲ್ಲಿಲ್ಲ ಅಂತ. ಇದು ಸಮಾಜ ಸೇವೆಯ ಕೆಲಸನ ಅಥವಾ ಶಾರುಖ್ ಖಾನ್ ಅವ್ರ ಪಿಕ್ಚರ್ ಪಠಾನ್ನ ನೀವು ಕ್ರಿಟಿಸೈಸ್ ಮಾಡಿದ್ರಲ್ಲ, ಅದಕ್ಕೂ ಕಾರಣ ಈ ಟೀನಾ? ಟೀನ ನಶೆಯಲ್ಲ ಅದು. ಆದ್ರೆ ನೀವು ಅದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ಬರೀ ಅವತ್ತು ಸನಾತನದ ಬಗ್ಗೆ ಮಾತಾಡಿದ್ವಿ. ನಮ್ಮ ಧ್ವಜದ ರಂಗಿನ ಬಗ್ಗೆ ಯಾಕೆ ಪದೇ ಪದೇ ಹೀಯಾಳಿಸ್ತಾರೆ? ಹೆಚ್ಚು ಕಡಿಮೆ 1987ರಲ್ಲಿ ಒಂದು ಸಿನಿಮಾ ಬಂದಿತ್ತು, ಸಂತೋಷಿ ಮಾತಾ ಬಗ್ಗೆ. ಆ ಸಿನಿಮಾ ಬಂದ್ಮೇಲೆ ಜನರ ಮನಸ್ಸಿನಲ್ಲಿ ಎಷ್ಟು ಬದಲಾವಣೆ ಆಗಿತ್ತು ಅಂತಂದ್ರೆ, ಶುಕ್ರವಾರದೊತ್ತು ಟೊಮ್ಯಾಟೊ ಹಾಗೂ ನಿಂಬೆಹಣ್ಣಿನ ಮಾರಾಟ ಕಡಿಮೆ ಆಗಿತ್ತು. ನೀವೊಬ್ರು ಸನಾತನಿ ಆಗಿದ್ರೆ ನಿಮಗೆ ಖಂಡಿತ ನೆನಪಿರುತ್ತೆ. ಮತ್ತವರು ಸನಾತನದ ವಿರುದ್ಧವಾಗಿ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಮಂದಿರದ ಮೇಲೆ, ಭಗವಂತನ ಮೇಲೆ, ಮಾತಾ ಪಿತೃಗಳ ಮೇಲೆ ಜನರ ನಂಬಿಕೆ ನಿಜವಾಗ್ಲೂ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಪ್ರತಿ ಸಾರ್ತಿ ನಮ್ಮ ಭಗವಂತ ರಾಮ ಇರ್ಬೋದು, ನಮ್ಮ ಸಂಸ್ಕಾರ ಇರ್ಬೋದು, ಇದನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ದೇನೆ ತೀರ್ಮಾನ ಮಾಡ್ತಾ ಇದ್ದೀರಾ. ಭಗವಂತ ರಾಮನ ಮೇಲೆ ಟಾರ್ಗೆಟ್ ಆಗಿದೆ, ಸನಾತನ ಧರ್ಮದ ಮೇಲೆ ಟಾರ್ಗೆಟ್ ಆಗಿದೆ. ಆ ಬಣ್ಣವನ್ನು ಉಪಯೋಗಿಸೋ ಅವಶ್ಯಕತೆ ಏನಿತ್ತು? ನಮ್ಮ ರಕ್ತದಲ್ಲಿದೆ ಅದು. ಬಣ್ಣದಿಂದ ಒಂದು ಧರ್ಮವನ್ನ ಸೇರಿಸೋದು ಇದು ಒಳ್ಳೇದಲ್ಲ. ಈ ದೇಶ ತ್ರಿವರ್ಣ ದೇಶ. ನಮ್ಮ ಧ್ವಜದಲ್ಲೇ 3 ಬಣ್ಣ ಇದೆ. ಖಂಡಿತ. ಹಾಗೆ ಎಲ್ಲ ಬಣ್ಣಗಳನ್ನು ನಮ್ಮ ಬಣ್ಣ ಕೂಡ ಇದೆಯಲ್ಲ. ಆಗ ನಾವು ಕೂಡ ಹೇಳ್ಬೋದಾಗಿತ್ತಲ್ಲ, ಇನ್ನೊಂದು ಬಣ್ಣ ಇದೆ ಅದನ್ನ ಕೂಡ ಬಳಸ್ಬೋದಾಗಿತ್ತು ಅಂತ. ಯಾಕೆ ಬಳಸ್ಬೋದಾಗಿತ್ತು? ಬಳಸ್ಬೋದಾಗಿತ್ತು ಅಲ್ವಾ? ನಾವು ಅಷ್ಟನ್ನೇ ಹೇಳಿದ್ದು. ನೋಡಿ ನೀವು ಈ ತರ ನೀವು ಮಾತಾಡ್ತಿರಲ್ಲ, ಇದ್ರ ಬಗ್ಗೆ ನನಗೆ ಬೇಸರ ಆಗುತ್ತೆ. ನೀವು ಹೇಳ್ತೀರಾ ಇದು ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರವಾಗಬೇಕು. ನಿಸ್ಸಂಶಯವಾಗಿ ಹಿಂದೂ ರಾಷ್ಟ್ರವಾಗ್ಲಿ. ನಾವಂತೂ ಜಾತಿ ವ್ಯವಸ್ಥೆಯ ವಿರುದ್ಧವಾಗೇ ಇರೋದು. ಎಲ್ಲಿವರೆಗೂ ಇದನ್ನ ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಂಡು ಬೈಗುಳಗಳನ್ನ ಬೈತಾನೆ ಇರ್ತೀರಾ ಹೇಳಿ? ನಿಲ್ಸಿ ಇದನ್ನೆಲ್ಲ. ಎಲ್ಲಿವರೆಗೂ ನೀವು ಜಾತಿಯ ಹೆಸರಿನಲ್ಲಿ ಓಟ್ ಕೇಳ್ತೀರಾ? ಮೊದಲು ಇದನ್ನೆಲ್ಲ ನಿಲ್ಸಿ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಿ. ಸಾಮಾಜಿಕ ಸಾಮರಸ್ಯ ಬರುತ್ತೆ, ಸಾಮಾಜಿಕ ಸಮಾನತೆ ಬರುತ್ತೆ, ಸುಭದ್ರತೆ ಬರುತ್ತೆ. ಯಾರು ಕಲ್ಲು ಎಸೆಯೋದಿಲ್ಲ, ರಾಮಚರಿತ ಮಾನಸವನ್ನ ಸುಡೋದೂ ಇಲ್ಲ, ಮತ್ತೆ ರಾಮನ ವಿರುದ್ಧವಾಗಿ ಯಾರು ಮಾತು ಆಡೋದಿಲ್ಲ. ಹಿಂದೂ ರಾಷ್ಟ್ರವಾದ್ರೆ ರಾಮ ರಾಜ್ಯ ಬರುತ್ತೆ ಮತ್ತು ಭಾರತ ವಿಶ್ವಗುರು ಆಗುತ್ತೆ. ಶಾಸ್ತ್ರಿಯವರೇ, ಈ ನಮ್ಮ ದೇಶ ಇದೆಯಲ್ಲ, ಇದು ಭಾರತ ಸಂವಿಧಾನದಿಂದ ನಡೆಯುತ್ತೆ. ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು. ದಯವಿಟ್ಟು ಕ್ಷಮಿಸಿ, ನಾವು ಅವರಿಗೆ ಗೌರವನ ಕೊಡ್ತೀವಿ. ನಮ್ಮ ಪೂರ್ವಜರದನ್ನ ಕೊಡ್ತಾ ಇದ್ದೀರಾ? ಅವರ ಸಂವಿಧಾನ ಹೇಳುತ್ತೆ ಇದು ಧರ್ಮ ಭೇದವಿಲ್ಲದ ರಾಷ್ಟ್ರ. ಇಲ್ಲಿ ರಿಲಿಜನ್ನ ಇಟ್ಕೊಂಡು ದೇಶವನ್ನ ಕಟ್ಟೋದಕ್ಕಾಗಲ್ಲ. ಸಂವಿಧಾನದ ಮೊದಲನೇ ಪುಟ ಏನಿದೆ ಅದೇ ರಾಮನ ಚಿತ್ರದಿಂದ ಶುರುವಾಗ್ತಾ ಇದೆ, ಅದು ಗೊತ್ತೌದು? ಖಂಡಿತ. ಸಂವಿಧಾನದ ಮೊದಲನೇ ಪುಟ ಯಾವ ದೇಶದ ಸಂವಿಧಾನ ಭಗವಂತ ರಾಮನಿಂದ ಶುರುವಾಯ್ತೋ ಆ ಹಿಂದೂ ರಾಷ್ಟ್ರವನ್ನ ರಾಮರಾಜ್ಯ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅದೇ ಸಂವಿಧಾನ ಭಗವಂತ ರಾಮನ ಚಿತ್ರದಿಂದ ಏನ್ ಶುರುವಾಗುತ್ತೆ, ಆ ಸಂವಿಧಾನ ಹೇಳುತ್ತೆ ಭಾರತ ಒಂದು ಧರ್ಮ ಭೇದ. ನಾವು ಆ ರೀತಿ ಕೇಳಿದೀವಿ, ಆದ್ರೆ ನಾವೆಲ್ಲೂ ಓದಿಲ್ಲ. ಅದು ಪಂಥ ನಿರಪೇಕ್ಷತೆ ಅಷ್ಟೇ. ಧರ್ಮ ಅಂತ ಇದ್ರೆ ಅದು ಸನಾತನ ಮಾತ್ರ. ಧರ್ಮ ಏನು? ಧರ್ಮ ಅಂದ್ರೆ ಸನಾತನ ಮಾತ್ರ, ಮಿಕ್ಕಿದ್ದೆಲ್ಲ ಪಂಥ ಅಷ್ಟೇ. ನೋಡಿ, ಯಾವ ದೇಶ ಧರ್ಮ ಭೇದವನ್ನ ಮಾಡುತ್ತೋ, ಉದಾಹರಣೆಗೆ ಪಕ್ಕದ ದೇಶ ಪಾಕಿಸ್ತಾನ, ಧರ್ಮದ ಆಧಾರದ ಮೇಲೆ ಮಾಡಿರೋದು. ಅದರ ಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇದ್ದೀರಾ? ನೋಡ್ತಿದ್ದೀವಿ. ಜನರಿಗೆ ತಿನ್ನೋದಕ್ಕೆ ರೊಟ್ಟಿ ಗತಿ ಇಲ್ಲ. ಆತಂಕವಾದಿಗಳು ಹೆಚ್ಚಾಗಿದ್ದಾರೆ. ಎಲ್ಲಿ ಇಸ್ಲಾಂನ ಹೆಸರಲ್ಲಿ ದೇಶ ಆಗುತ್ತೋ, ಧರ್ಮದ ಹೆಸರಲ್ಲಾದಾಗ ಈ ರೀತಿ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮಾತು ಸರಿ ಇದೆ. ಆದ್ರೆ ನಾನ್ ನಿಮ್ಗೆ ಹೇಳದ್ನಲ್ಲ, ಬಾಕಿ ಎಲ್ಲವೂ ಪಂಥ ಅಷ್ಟೇ. ಧರ್ಮ ಅಂದ್ರೆ ಸನಾತನ ಒಂದೇ. ಸುಪ್ರೀಂ ಕೋರ್ಟ್ ಮುಂದೆ ಈ ಸಮಸ್ಯೆ ಬಂದಿತ್ತು. ಆಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ಎಕ್ಸಾಕ್ಟ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ, ಭಾರತದಂತ ಧರ್ಮ ಭೇದವಿಲ್ಲದ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ದೇಶವನ್ನ ಕಟ್ಟೋದು, ಜನರನ್ನ ಸೇರಿಸುವಂತ ಅವಕಾಶ ಇಲ್ಲ ಅಂತ. ಹೌದು,
ನಮಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ನಿಜವಾಗ್ಲೂ ರೀತಿ ತುಂಬಾನೇ ಹೇಳಿದೆ. ಗೌರವ ಇದೆ. ಆದ್ರೆ ಭಾರತ ಒಂದು ಹಿಂದೂ ರಾಷ್ಟ್ರವಾಗಿತ್ತು, ಈಗ್ಲೂ ಅದೇ. ಆದ್ರೆ ಘೋಷಣೆ ಮಾಡ್ಬೇಕು ಅಷ್ಟೇ. ನೋಡಿ, ನೀವು ಬಣ್ಣದ ಆಧಾರದ ಮೇಲೆ ಫಿಲಂಗಳ ವಿರೋಧ ಮಾಡ್ತೀರಿ, ಈ ಫಿಲಂನ ರಿಲೀಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತೀರಿ. ನಾವ್ ಯಾರು ಸನಾತನವನ್ನ ವಿರೋಧ ಮಾಡ್ತಾರೆ ಅವರ ವಿರೋಧ ಅಷ್ಟೇ. ನಾವು ಯಾವ ಬಣ್ಣದ ವಿರುದ್ಧ ಅಲ್ಲ, ಯಾವ ವ್ಯಕ್ತಿಯ ವಿರುದ್ಧನೂ ಅಲ್ಲ, ಯಾವ ಸಂಪ್ರದಾಯದ ವಿರುದ್ಧನೂ ನಮಗೆ ಯಾವುದೇ ವಿರೋಧ ಇಲ್ಲ. ಸನಾತನವನ್ನ ವಿರೋಧ ಮಾಡುವವರ ವಿರುದ್ಧ ನಾವಿದೀವಿ ಅಷ್ಟೇ. ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ಸಮುದಾಯ ಆಗಿರ್ಲಿ, ಯಾವುದೇ ಪಂಥ ಆಗಿರ್ಲಿ, ನಾವು ವಿರೋಧ ಮಾಡ್ತೀವಿ. ನಿಮ್ಗಿದು ಗೊತ್ತಿರ್ಲಿ, ಯಾವ ಫಿಲಂನ ನೀವು ಅಷ್ಟು ವಿರೋಧ ಮಾಡ್ತಿದ್ರೋ, ಯಾವ್ದಕ್ಕೆ ಜನ ನೋಡೋಕ್ ಹೋಗಲ್ಲ ಅಂತ ಹೇಳ್ತಿದ್ರೋ, ಅದನ್ನ ಕೋಟ್ಯಾಂತರ ಜನ ನೋಡಿದ್ರು ಆ ಫಿಲಂ ಸೂಪರ್ ಹಿಟ್ ಕೂಡ ಆಯ್ತು. ಆಗ್ಲೇಬೇಕಲ್ವಾ? ಏನೋ ಬದಲಾವಣೆ ಮಾಡಿದಾರಂತೆ. ಈ ರೀತಿ ಯಾರಾದ್ರೂ ಮಾಡಿದ್ರೆ ಅಂತ ಸಿನಿಮಾಗಳ ವಿರುದ್ಧ ನಮ್ಮ ಯಾವುದೇ ವಿರೋಧ ಇಲ್ಲ. ಯಾಕೆಂದ್ರೆ ಅದೊಂದು ಕಲೆ, ಆ ಕಲೆಗೆ ನಮ್ಮ ಸಮ್ಮತಿ ಯಾವಾಗ್ಲೂ ಇರುತ್ತೆ. ನೋಡಿ, ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ಅಮೆರಿಕನ್ ಫಿಲಂನ ನೋಡ್ಬೇಡಿ ಅಂತ. ಹಾಗೆ ಶಾರುಖ್ ಖಾನ್ ಫಿಲಂ ಅಂತ ಸಿನಿಮಾ ಮಾಡಿ ಭಗವಂತನ ಕೆನೆ ಮೇಲೆ ಅಂಟಿಸ್ಕೊಂಡು ಭಗವಾನ್ ಶಂಕರನನ್ನ ಬಾತ್ರೂಮ್ ನಲ್ಲಿ ಕೂಡ ಹಾಕುವಂತದ್ ಮಾಡಿದ್ದಾರೆ. ಅದು ಸರಿನಾ? ಹಾಗಾದ್ರೆ ಅದ್ರ ಮೇಲೆ ನಮ್ಮ ನಂಬಿಕೆ ಇದೆ. ಲಕ್ಷಾಂತರ ಜನ ಈ ಮಾತನ್ನ ಕೇಳಿದ್ಮೇಲೆ ಖಂಡಿತವಾಗ್ಲೂ ಒಪ್ಕೋತಾರೆ. ಯಾವ್ದ್ರ ಮೇಲೆ ನಮ್ಮ ನಂಬಿಕೆ ಇದೆಯೋ ಅದ್ರ ಮೇಲೆ ನೀವು ಹಾಸ್ಯ ಮಾಡ್ತೀರಾ ಅಂತ. ಭಗವಂತನ ವಿಚಾರದಲ್ಲಿ ಹಾಸ್ಯ ಮಾಡ್ತೀರಾ ನೀವು. ಇದು ಸರಿನಾ? ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡೋದು ವಿರೋಧ ಅನ್ನೋದಾದ್ರೆ ನಾನು ಸಾಯೋವರೆಗೂ ವಿರೋಧ ಮಾಡ್ತೀನಿ. ಹಾಗಾದ್ರೆ ಶಾಸ್ತ್ರಿ ಅವರೇ, ನನಗೆ ಕೆಲವೊಂದ್ಸಲ ಅನ್ಸುತ್ತೆ ನಿಮ್ಮ ಈ ಕಮ್ಮಿ ವಯಸ್ಸು ಏನಿದೆ, ಯಾಕಂದ್ರೆ ನಿಮಗೆ ಭಿಂಡ್ರಾನ್ ವಾಲೆ ಬಗ್ಗೆ ಗೊತ್ತಿಲ್ಲ, ಅದೇ ರೀತಿ ಫಿಲಂಗಳ ಇತಿಹಾಸ ಕೂಡ ನಿಮಗೆ ಗೊತ್ತಿಲ್ಲ. ಒಂದು ಫಿಲಂ ಬಂದಿತ್ತು ಬೈಜು ಬಾವ್ರಾ ಅಂತ. ಅದರಲ್ಲಿ ನಿಜವಾಗ್ಲೂ ದೇವರ ಬಗ್ಗೆ ಒಂದು ಭಜನೆ ಕೂಡ ಇತ್ತು. ಅದು ತುಂಬಾ ಹಿಟ್ ಕೂಡ ಆಗಿತ್ತು. ಅದನ್ನ ಬರ್ದಿದ್ದು ಶಕೀಲ್ ಬದಾಯೂನಿ ಅಂತ, ಮ್ಯೂಸಿಕ್ ಮಾಡಿದ್ದು ನೌಶಾದ್ ಅವರು, ಹಾಡಿದ್ದು ಮೊಹಮ್ಮದ್ ರಫಿ ಅವರು. ನಾವು ನಿಮ್ಮ ಹತ್ರ ತುಂಬಾನೇ ವಿನಮ್ರತೆಯಿಂದ ಹೇಳ್ತಾ ಇದೀವಿ ಏನು ಅಂತಂದ್ರೆ, ನಾವು ಯಾವುದೇ ಸಮುದಾಯದ ವಿರೋಧಿ ಅಲ್ಲ ಅಂತ. ನಾವು ರಹೀಮ್ನನ್ನ ಒಪ್ಕೊಂಡಂಥವ್ರು, ಕಬೀರ್ನನ್ನ ಸನ್ಮಾನ ಮಾಡಿದಂಥವ್ರು. ಮುಬಾರಕ್ ಹೇಳುವಂತಹ ಶೇಖ್ಗಳ ಹತ್ರ ನಮ್ಮ ಸಂಬಂಧ ಚೆನ್ನಾಗೇ ಇದೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಮಲ್ಲಿಕ್ ಮೊಹಮ್ಮದ್ ಜೈಸಿ ಅಂತವರು ಆಸ್ಥಾನದಲ್ಲಿದ್ದಂತ ದೇಶ, ಅವರು ದೇವರ ಗುಣಗಾನ ಮಾಡಿ. ನಾವ್ ಯಾವಾಗ್ಲೂ ವಿರೋಧ ಮಾಡ್ಲಿಲ್ವಲ್ಲ, ಒಪ್ಕೊಂಡ್ವಿ, ನಾವು ಅದನ್ನ ಹಾಡಿದ್ವಿ. ರಸ್ಖಾನ್ ನಿಜಕ್ಕೂ ಒಂದು ಹೆಮ್ಮೆ. ಮತ್ತೆ ಭಾರತದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯ ಇರ್ಲಿ ಅನ್ನೋದು ನಮ್ಮ ಒಂದು ಬೇಡಿಕೆ. ಮತ್ತೇನು ಇದು ತುಂಬಾ ಕೆಟ್ಟ ಬೇಡಿಕೆನಾ? ನೀವು ಅಮೀರ್ ಖಾನ್ನ ಏನ್ ವಿರೋಧ ಮಾಡ್ತಿರೋ, ಅವರು ಲಗಾನ್ ಸಿನಿಮಾ ಮಾಡಿದಾಗ ಆ ಸಿನಿಮಾದಲ್ಲಿ ಯಾವ ಹಾಡಿತ್ತೋ ಅದನ್ನ ಜಾವೀದ್ ಅಖ್ತರ್ ಬರ್ದಿದ್ರು, ರೆಹಮಾನ್ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಹೌದು, ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಇದೆ, ಯಾವುದೇ ವಿರೋಧ ಇಲ್ಲ. ಆ ಸಿನಿಮಾನ ಇಲ್ಲಿವರೆಗೂ ನಾವಂತೂ ನೋಡಿಲ್ಲ, ಆದ್ರೆ ಅವ್ರ ಬಗ್ಗೆ ಮರ್ಯಾದೆ ಇದೆ. ನಾವು ವಿರೋಧ ಮಾಡಿರೋ ವಿಡಿಯೋ ಕ್ಲಿಪ್ ನಿಮ್ಮ ಹತ್ರ ಇದ್ರೆ ತೋರಿಸಿ, ಅದನ್ನ ನಾವು ನೋಡ್ತೀವಿ. ಕಳಿಸ್ತೀನಿ ನಿಮ್ಗೆ. ನಿಮ್ಗೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ವಿರೋಧ ಆ ಒಂದು ಹಾಡಿನ ಬಗ್ಗೆ ಇಲ್ಲ. ನೋಡಿ, ಹಾಡಲ್ಲ. ನಮ್ಮ ಮಾತು ಬರೀ ಸನಾತನದ ಬಗ್ಗೆ ಮಾತ್ರ. ಫಂಡ ಬರೀ ಸನಾತನ ಸನಾತನ ಅಷ್ಟೇ. ನೋಡಿ, ನಾನು ಹೇಳೋದೇನಂದ್ರೆ, ನೀವು ಯಾರನ್ನ ವಿರೋಧ ಮಾಡ್ತಿರೋ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ, ಆಯ್ತಾ? ನಿಮಗೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಕೇಳಿ. ತುಂಬಾ ಒಳ್ಳೇದು. ಮುಂದಿನ ಸಲಿಯಿಂದ ಯೋಚನೆ ಮಾಡ್ತೀವಿ. ಆದ್ರೆ ಸನಾತನದ ವಿಚಾರದಲ್ಲಿ ಖಂಡಿತವಾಗ್ಲೂ ಆ ರೀತಿ ಮಾಡಲ್ಲ. ಸನಾತನದ ವಿರುದ್ಧವಾಗಿ ಏನಾದ್ರು ಬೆಟ್ ಮಾಡಿದ್ರೆ ಸೀದಾ ಡೈರೆಕ್ಟ್ ನಾವೇ ಮಾತಾಡ್ತೀವಿ ಅಷ್ಟೇ. ಹೇಗನ್ನಿಸ್ತಾ ಇದೆ ಅಂದ್ರೆ, ನೀವು ಇಲ್ಲಿ ಸನಾತನ ಧರ್ಮದ ಹೆಸರಲ್ಲಿ ಧಮ್ಕಿ ಕೊಡುವಂತ ಆಫೀಸ್ ಓಪನ್ ಮಾಡಿದ್ದೀರಾ ಅಂತ. ಅಕಸ್ಮಾತ್ ಯಾರಿಗಾದ್ರೂ ಧಮ್ಕಿ ಅನ್ಸಿದ್ರೆ ಅವ್ರಿಗೆ ಅನ್ನಿಸ್ತಿರೋದು ಸರಿಯಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಮಾತಾಡುವಂತ ಅಧಿಕಾರ ಇದೆ. ಮತ್ತೆ ನಾವು ಸನಾತನಕ್ಕೋಸ್ಕರ ಮಾತಾಡ್ತೀವಿ. ಯಾಕೆಂದ್ರೆ ನಮ್ಮ ಜನ್ಮ ಸನಾತನದಲ್ಲಿ ಆಗಿದೆ, ನಮ್ಮ ಜೀವನ ಕೂಡ ಇಲ್ಲೇನೆ, ಮತ್ತೆ ನಾವು ಸಾಯೋದು ಕೂಡ ಸನಾತನಕ್ಕೋಸ್ಕರ. ನೀವು ಹೇಳೋದ್ರಲ್ಲಿ ಬೇಸರ ಇಲ್ಲ, ಧಮ್ಕಿ ಕೊಡೋದ್ರಲ್ಲಿ ಬೇಸರ ಇದೆ. ನಾವು ಯಾರಿಗೂ ಬೆದರಿಕೆ ಹಾಕೋದಿಲ್ಲ. ನಾವು ಹೇಳೋದಿಷ್ಟೇ, ಕಾಯ್ದೆಯಲ್ಲಿದ್ರೆ ಲಾಭದಲ್ಲಿರ್ತೀರ ಅಂತ. ಭಾರತ ರಾಮನ ದೇಶ ಅಷ್ಟೇ. ನಾವು ಕಾಯ್ದೆಯನ್ನ ಹೇಳ್ಕೊಡ್ತೀವಿ. ಮತ್ತೆ ಒಬ್ಬ ಗುರುವಿನ ಕೆಲ್ಸಾನೇ ಅದು ಅಲ್ವಾ, ಬೆದರಿಕೆ ಹಾಕೋದಲ್ಲ. ಗುರು ಏನು ನಿಮ್ಗೆ ಬೆದರಿಕೆ ಹಾಕ್ತಾರಾ? ಗುರು ನಿಮ್ಗೆ ಇವಾಗ ನೋಡಿ, ನೀವು ಒಂದು ಮಡಕೆ ಮಾಡ್ತೀರಾ ಅಂದ್ರೆ ಕೈ ಮಣ್ಣಾಗದೆ ಹಾಗೆ ಆಗ್ಬಿಡತ್ತಾ? ನಾವಂತೂ ಗುರು ಪರಂಪರೆಯವರು. ಗುರು ಸ್ಥಾನದಲ್ಲಿ ನಿಂತು ನಾವು ಅರ್ಥ ಮಾಡಿಸ್ತಾ ಇದೀವಿ. ಮೈ ಡಿಯರ್ ಪ್ರಿಯ ವ್ಯಕ್ತಿಗಳೇ, ಸನಾತನದ ವಿರುದ್ಧವಾಗಿ ಮಾತಾಡ್ಬೇಡಿ ಅಷ್ಟೇ ಕೇಳ್ಕೊಳ್ಳೋದು. ಈ ತರ ಭಾಷೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಹೇಳ್ತೀವಿ, ಆದ್ರೆ ಮುಟ್ಟಾಳ್ರನ್ನ ಹಾಗೆ ಅಂತೂ ಬಿಡೋದಿಲ್ಲ.